ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಸ್ಟಂಟ್ಸು ಇದೆಲ್ಲ ಮಾಡಿದಾಗ ನಮಗೊಂಥರ ಆಶ್ಚರ್ಯ. ಏನಂತಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದು ಯಾವುದು ನಾವು ಬಿಟ್ಟಿಲ್ಲ ಮೇಡಮ್. ಅವರು ನಾವು ಮಾತಾಡ್ಕೊಂಡಿದ್ದು ಒಂದು ಏನಂತಂದರೆ, ಒಂದು ಸಿನಿಮಾದಲ್ಲಿ ನಾವೇನು ತೋರಿಸ್ತೀವಿ, ಎರಡನೇ ಸಿನಿಮಾಗೆ ತೋರಿಸೋದು ಬೇಡ ಸ್ಟಂಟ್ಸು. ಆಮೇಲೆ ಇನ್ನೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಅಪ್ಪು ಸಿನಿಮಾದು ರಾಮ್ ಶೆಟ್ಟಿ ಮಾಸ್ಟರ್ ಅಂತ ಅವರು ಅದಕ್ಕೆ ಫೈಟ್ ಮಾಸ್ಟ್ರು ಅಪ್ಪು ಸಿನಿಮಾಗೆ. ಸರಿ, ಫಸ್ಟ್ ಡೇ ಶೂಟಿಂಗ್ ಫೈಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಅವ್ರಿಗೆ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಇಷ್ಟೆಲ್ಲ ಸ್ಟಂಟ್ ಮಾಡ್ತಾರೆ ಅಂತ. ಅಯ್ಯೋ, ದೊಡ್ಡ ದೊಡ್ಡ ಹೀರೋ ಮಕ್ಕಳು ಆ ಮಟ್ಟಕ್ಕೆ ಮಾಡ್ತಾರೆ, ಎಲ್ಲಿ ಯಾವ ಇದರಲ್ಲಿ ಯಾವ ಹಿಸ್ಟ್ರಿ ಇಲ್ಲ. ಅಷ್ಟು ಅದ್ಭುತವಾಗಿ ಭಯಂಕರವಾಗಿ ಮಾಡೋವಂಥವ್ರು ಪುನೀತ್ ರಾಜ್ಕುಮಾರ್ ಫಸ್ಟ್ ಆ್ಯಂಡ್ ಲಾಸ್ಟು ಅಲ್ವಾ. ಸೊ ಸಿಂಪಲ್ ಶಾರ್ಟ್ಗಳು ಇಡ್ತಾಯಿದ್ರು, ಒಂಥರ ಈಗ ಮಾಮೂಲಿ ಹೀರೋಗಳಿಗೆ ಮಾಡಿಸ್ತಾರಲ್ಲ ಈ ಥರ ಶಾರ್ಟ್ಗಳು ಇಡ್ತಾಯಿದ್ರು. ನಾನು ಅಪ್ಪಗೆ ಹೋಗಿ ಹೇಳಿದೆ, ಏನಪ್ಪ ಇದು, ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ, ನಾವು ಮಾಡಿದ್ದು ಏನು ಮಾಡ್ತಾನೆ ಇಲ್ಲ ಇವರು, ಬರೀ ಏನೋ ಕಿಕ್ಕು ಸುಮ್ಮನೆ ಏನೋ ಹಿಂಗೆ ಬಡಿ ಅಂದ್ಕೊಂಡು ಹಿಂಗೆ ಮಾಡಿಸ್ತಾವ್ರೆ ಅಂತ. ನನಗೂ ಅದೇ ಆಯ್ತಲ್ಲ, ಅರ್ಥ ಆಯ್ತಲ್ಲ ವೆಂಕಟೇಶ್ ಅಂದರು. ನಾನು ಹೇಳಿದೆ, ಅಪ್ಪು ಹೋಗಿ ಹೇಳ್ತೀನಿ ರೀ, ಅವ್ರಿಗೆ ಗೊತ್ತಿಲ್ವಲ್ಲ, ಅವರಿಗೆ ಮಾಸ್ಟರ್ ಗೊತ್ತಿಲ್ಲ, ನಾವು ಪ್ರಾಕ್ಟೀಸ್ ಮಾಡೋದು ಏನು ಅಂತ ಗೊತ್ತಿಲ್ಲ ಅವ್ರಿಗೆ, ಹೋಗಿ ಹೇಳ್ತೀನಿ ಅಂದೆ. ಸರಿ ಆಯಿತು ಅಂತಂದರು. ಹೋದೆ, ಮಾಸ್ಟರ್ ಒಂದು ನಿಮಿಷ ಮಾತಾಡಬೇಕು ಹೇಳಿ. ಈಗ ನೋಡಿ, ಅಪ್ಪು ಬ್ಯಾಕ್ ಫ್ಲಿಪ್ಪು, ಸಮರ್ ಸಾಲ್ಟ್, ವಿದೌಟ್ ಹ್ಯಾಂಡ್ ಇದೆಲ್ಲ ಮಾಡ್ತಾರೆ ಅಂದ ತಕ್ಷಣ ಅಪ್ಪ ಗಾಬರಿ ಆಗೋಗ್ಬಿಡ್ರಿ, ಸುಮ್ಮನೆ ರೀ, ಅಣ್ಣವ್ರ ಮಗ ಏನಾರು ಹೆಚ್ಚು ಕಮ್ಮಿ ಆಗಿ ಕೈ ಕೀಲಿಗೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡಿ. ಮಾಸ್ಟರ್ ಇಲ್ಲ, 5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀವಿ. ಗೊತ್ತಿಲ್ಲ ಅವ್ರಿಗೆ, ಅವ್ರಿಗೇನು ಗೊತ್ತು ಮೇಡಮ್, ಅವ್ರಿಗೇನು ಗೊತ್ತು, ಪಾಪ ಬಾಂಬೆ ಅಂತ ಕರೆಸಿರೋ ಫೈಟ್ ಮಾಸ್ಟರ್ ಅವ್ರಿಗೇನು ಗೊತ್ತು. ನಾನು ಹೇಳ್ತಾ ಇರೋದು ಅವ್ರು ರೋಪ್ ಇಲ್ದಿರ ಮಾಡ್ತಾರೆ ಅಂತ ಅಂದರೆ, ರೀ ಏನು ರೀ ಹೇಳ್ತಾರೆ, ಸುಮ್ಮನೆ ರೀ, ಕೈ ಕಾಲು ಹೆಚ್ಚು ಕಮ್ಮಿ ಆದರೆ ರಾಜ್ಕುಮಾರ್ ಮಗ ಮೊದಲೇ ಅವರು ಅಣ್ಣವ್ರ ಮಗ ಬಿಡ್ತಾರೆ ರೀ ನಮ್ಮನ್ನ ಅಂದರೆ, ನಿಜವಾಗ್ಲಿಲ್ಲ ಸರ್ ಮಾಡಿ ಅಂತ ಅಂದ್ಬಿಟ್ಟು ಅವಾಗ ಅಪ್ಪು ಕರೆದ್ಬಿಟ್ಟು ಒಂದು ಬ್ಯಾಕ್ ಫ್ಲಿಪ್ ಎಲ್ಲ ಮಾಡಿದ ತಕ್ಷಣ ಗಾಬರಿ ಆಗೋಗ್ಬಿಟ್ರು. ಅದಾದಮೇಲೆ ಇಟ್ಟಿದ್ದೆ ಇಷ್ಟು, ನೀವೇನು ಸಿನಿಮಾ ಫೈಟ್ ಸ್ಟಂಟ್ಸ್ ಒರಿಜಿನಲ್ ಸ್ಟಂಟ್ಸ್ ನೋಡಿದೆ, ಅದಾದಮೇಲೆ ಇಟ್ಟಿದ್ದೆ ಆ ಶಾರ್ಟ್ಗಳು. ಯಾವುದಕ್ಕೂ ರೋಪ್ ಬೇಡ ಅಂತ ಒರಿಜಿನಲ್ಗೆ ಮಾಡಿದೆ. ಆ ಬ್ಯಾಕ್ ಫ್ಲಿಪ್ ಸಮ್ಮರು ಓಪನಿಂಗು ಹಿಂಗೆ ಫ್ರೆಂಡ್ ಸಮ್ಮರ್ ಹೊಡ್ಕೊಂಡು ಬಂದು ಲ್ಯಾಂಡ್ ಆಗಿ ಡೈಲಾಗ್ ಹೇಳ್ತಾರೆ ಆ ಸಿನಿಮಾದಲ್ಲಿ, ಆವಾಗಲೇ ವಿಸಿಲ್ ಹೊಡೆಯೋ ಜನ. ಅದು ಒರಿಜಿನಲ್, ಯಾವುದೇ ಥರದ್ದು ರೋಪ್ ಇಲ್ಲ, ಏನಿಲ್ಲ. ಅವರು ಎಲ್ಲ ಆಯಿತು, ಎಲ್ಲ ನೋಡ್ಬಿಟ್ಟು ಗಾಬರಿ ಆಗೋಗ್ಬಿಟ್ಟು ಶಾರ್ಟ್ ಚೆನ್ನಾಗಿ ಬಂತು ಅಂತೆಲ್ಲ ಮಾಡಿದ್ಮೇಲೆ ಊಟಕ್ಕೆ ಬ್ರೇಕ್ ಬಿಟ್ರಲ್ಲ. ಒಂದು ಸೈಡಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಹಿಂದಿ ಒಳಗೆ, ನಾನು ಕೇಳಿಸ್ಕೊತಾ ಇದ್ದೀನಿ. ಅಲ್ಲಿ ಅವ್ರು ಬಾಂಬೆಗೆ ಅವ್ರಿಗೆ ಬೈತಾ ಇದ್ದಾರೆ, ನೋಡಪ್ಪ ಇಲ್ಲಿ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ಹೀರೋ ಪುನೀತ್ ರಾಜ್ಕುಮಾರ್ ಅಂತ, ರಾಜ್ಕುಮಾರ್ ಅವ್ರ ಮಗ ರೋಪೇ ಬೇಡ ಒರಿಜಿನಲ್ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ ನೋಡಿ, ನೀವೆಲ್ಲ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಫೋನ್ ಮಾಡಿ. ಬಾಂಬೆ ಫೈಟ್ ಮಾಸ್ಟರ್ ಕಾಲ್ ಮಾಡ್ಬಿಟ್ಟು ಅಲ್ಲಿ ಹುಡುಗರುಗಳಿಗೆ, ಅಲ್ಲಿ ಅವರು ನೋಡಿ ನಮ್ಮವರೆಲ್ಲ ಸುಮ್ಮನೆ ಏನೇನೋ ಮಾಡ್ತೀರಿ ವಿದೌಟ್ ರೋಪು, ಇವ್ ಬಂದು ಮಾಡ್ತಾ ಇದ್ದಾರೆ ನೋಡಿ ಬನ್ನಿ ಅಂತೇಳಿ. ಅಷ್ಟು ಚೆನ್ನಾಗಿ ಮಾಡೋರು ಪುನೀತ್ ರಾಜ್ಕುಮಾರ್. ಜೊತೆಗೆ ಇನ್ನೊಂದರೆ, ಒಂದು ಸಿನಿಮಾಗೆ ಮಾಡಿದ್ದು ಇನ್ನೊಂದು ಸಿನಿಮಾ ಬೇಡ ಅಂತ ಡಿಸೈಡ್ ಆಗಿ, ಆಕಾಶ್ ಅಂತ ಒಂದು ಸಿನಿಮಾಗೆ ನೀವು ನೋಡಿರ್ಬೇಕು, ಓಡ್ ಬಂದು ಕಾರ್ ಗ್ಲಾಸ್ ಒರಿಜಿನಲ್ ಆಗಿ ಹೊಡಿದ್ದು, ಅದು ಒರಿಜಿನಲ್ಲೇ. ಅದು ಎಸ್, ನಾವು ಹೇಳಿದ್ನಲ್ಲ, ನೆಕ್ಸ್ಟ್ ಒಂದೊಂದು ಪಿಕ್ಚರ್ಗೂ ಚೇಂಜಸ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀವಿ, ಒರಿಜಿನಾಲಿಟಿ ಇರಬೇಕು ಅಂತೇಳಿ. ಯಾಕೆ ಎಲ್ಲ ಒಂದೇ ಸಿನಿಮಾದಲ್ಲಿ ತೋರಿಸ್ಬಿಟ್ರೆ ನೆಕ್ಸ್ಟ್ ಸಿನಿಮಾಗೆ ಏನು ತೋರಿಸೋದು. ಸೊ ಅಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಸೊ ಅದಾದಮೇಲೆ ಆಕಾಶ್ಗೆ ಕಾರ್ ಗ್ಲಾಸು ಓಡಿಸಿದ್ದು, ಅಲ್ಲಿ ಒಂದು ಸಣ್ಣ ಇಂಜುರಿ ಆಯಿತು ಅವರಿಗೆ. ಸರಿ, ಅದಕ್ಕೂ ಅದು ರಾಮ್ ಶೆಟ್ಟಿ ಮಾಸ್ಟ್ರೆ. ಇದು ಅಲ್ಲಿ ಸದಾಶಿವನಗರದಲ್ಲಿ ಜನತಾ ಬಜಾರ್ ಅಂತ ಇದ್ರ ಪಕ್ಕದಲ್ಲಿ ಆನೆ ಪಾರ್ಕ್ ಅಂತ ಇದೆ. ಆ ರೋಡ್ ಸೈಡಲ್ಲಿ ಕಾರ್ ಹಿಂಗೆ ಬರುತ್ತೆ, ಅಪ್ಪು ಓಡ್ ಬಂದು ಆ ಕಾರ್ಗೆ ಜಂಪ್ ಮಾಡಿ ಕಾರ್ ಗ್ಲಾಸ್ ಹೊಡಿಬೇಕು. ಅದು ಸೂಪರ್ ಶಾಟ್, ತುಂಬ ಚೆನ್ನಾಗಿ ಬಂತು. ಕಾರ್ ಗ್ಲಾಸು ಹೊಡೆದೋಯ್ತು. ಮಿಸ್ಸಾಗಿ ಏನೋ ಒಂದು ಕಾಲು ಮೇಲ್ಕೋಗಿ ಹೋಗಿ, ಈ ಕಾಲು ಹಿಂಗೆ ಒಳಗೆ ಹೋಗಿ ಲೆಫ್ಟ್ ಲೆಗ್ 3 ಇಂಚು ಕುಯ್ಕೊಂಬಿಡ್ತು. ಇಷ್ಟು ಓಪನ್ ಆಗೋಯ್ತು. ಕೊನೆಗೆ ಹೋಗಿ ಅದನ್ನು ಸ್ಟಿಚ್ ಹಾಕ್ಸಿ ಕರ್ಕೊಂಡು ಬಂದು ಮತ್ತೆ ನಾವೆಲ್ಲ ಗಾಬರಿ. ಅಪ್ಪು ಎಷ್ಟು ಧೈರ್ಯವಾಗಿ ಅಂದರೆ ನೋಡಿ ಮೇಡಮ್, ಕಾಲಿಗೆ ಸ್ಟಿಚ್ ಹಾಕಿದ್ದಾರೆ, ಮತ್ತೆ ಶಾರ್ಟ್ ಮತ್ತೆ ಮಾಡಿದ್ರು. ಹಾಕೊಂಡ್ಮೇಲೆ ನೋಡಿ, ಇನ್ಯಾವ್ಯಾರು ಹೀರೋ ಯಾರು ಆಗಿದ್ದಿದ್ರೆ ರೆಸ್ಟ್ ಮಾಡೋರು, ಅವರಲ್ಲಿ ರೆಸ್ಟ್ ಅನ್ನೋದು ಇಲ್ಲವೇ ಇಲ್ಲ. ನಮ್ಮ ಪ್ರಾಕ್ಟೀಸ್ ನೋಡಿ, ಯಾಕೆ ನೋಡಿ ಅವತ್ತು ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ರು. ಇದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ಮನೆ ಒಳಗೆ ಈ ಬ್ಯಾಕ್ ಸಮ್ಮರ್ ಅಂತ ಹೇಳ್ತೀವಿ, ಕಾಲಿಂಗ್ ಎತ್ತಿ ಎಸಿದ್ರೆ ಅವರು ಬ್ಯಾಕ್ ಸಮ್ಮರ್ ಅಂತ ಪಲ್ಟಿ ಹೊಡೆದು ನಿಂತ್ಕೊಂತಾರೆ. ಮೇಲಿಂದ ಒಂದು ಬ್ಯಾಕ್ ಪಲ್ಟಿ ಹೊಡೆದು ನಿಂತ್ಕೋಬೇಕು. ಆ ಥರದ್ದು ಇದು ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಮಗ ಬಾಬು ಅಂತ ಈಗಲೂ ಇದ್ದಾರೆ. ಅವರು ರಾಕ್ಲೈನ್ ಸರ್ ನನಗೆ ಹೇಳಿದ್ರು, ವೆಂಕಟೇಶ್ ನಮ್ಮ ಬಾಬುನ ಕರ್ಕೊಳಕ್ಕೆ ಸ್ವಲ್ಪ ದಪ್ಪ ಇದ್ರು, ಈಗಲೂ ಬಾಬು ದಪ್ಪ ಇದ್ದಾರೆ, ಬಾಬುನ ಕರ್ಕೊಂಡೋಗಿ ಸ್ವಲ್ಪ ಸಣ್ಣ ಮಾಡಿ ಅಪ್ಪು ಜೊತೆ ಮಾಡಿಸಿ ಅಂತ ನಾನು ಅಪ್ಪುಗೆ ಹೇಳಿದೆ. ಅವರು ಕರ್ಕೊಬನ್ನಿ ಅಂತ ಹೇಳಿದರು. ಸರಿ, ಮಾರನೇ ದಿವಸ ಹೋಗಿ ಅಪ್ಪಾಜಿಯವ್ರ ಮನೆಗೆ ಕರ್ಕೊಂಡೋದೆ ಅವ್ರನ್ನ, ರಾಕ್ಲೈನ್ ಸರ್ ವೆಂಕಟೇಶ್ ಅವ್ರ ಮಗನ ಬಾಬುನ ಕರ್ಕೊಂಡೋದೆ. ಸರಿ, ಆವತ್ತು ಆ ಒಂದು ಪ್ರಾಕ್ಟೀಸು ಇದು ಮಾಡಿಸ್ತಾ ಇದ್ದೆ. ಬಾಬುಗೆ ಹೇಳಿದೆ, ಬಾಬು ಒಂದೊಂದು ಕೈ ಹಿಂಗೆ ಇಟ್ಕೊ,
ಕಾಲನ್ನ ಹಿಂಗೆ ಇಡ್ತಾರಪ್ಪು, ನಾನು ಸೊಂಟ ಹಿಂಗೆ ಹಿಡ್ಕೊಳ್ತೀನಿ, ಹಿಂಗೆಸಿ ಮೇಲೆ ಹಿಂಗೆ ಸಮರ್ ಸಾಲ್ಟ್ ಹೊಡೆದು ಲ್ಯಾಂಡ್ ಆಗ್ತಾರೆ ಅಂತ ನಾನು ಹೇಳಿದ್ದೆ. ವಿದೌಟ್ ಹ್ಯಾಂಡ್ ಅದು. ಈ ಬ್ಯಾಕ್ ಫ್ಲಿಪ್ ಅಂದ್ರೆ ಹೆಂಗೆ ಗೊತ್ತಾ, ಹಿಂದಕ್ಕೆ ಕೈ ಇಟ್ಟು ಪಲ್ಟಿ ಹೊಡಿಯೋದು. ಈ ಬ್ಯಾಕ್ ಸಮರ್ ಸಾಲ್ಟ್ ಅಂದರೆ ವಿದೌಟ್ ಹ್ಯಾಂಡ್ ಹಿಂದಕ್ಕೆ ಪಲ್ಟಿ ಹೊಡಿಬೇಕು. ಏನು ಹೆಲ್ಪ್ ಏನೂ ಇಲ್ಲ ಹಂಗೆ ಮೇಡಮ್, ಎಲ್ಲ ಮಾಡೋರು ಅವರು. ಯಾರು ಮೈದ ಹೇಳಿದ್ನಲ್ಲ, ಇಂಥದ್ದು ಬೇಡ ಅಂತಿರ್ಲಿಲ್ಲ, ಎಂಥ ರಿಸಿಕ್ ಶಾರ್ಟ್ ಆಗಲಿ ಮಾಡೋರು. ಸರಿ ಆಯಿತು ಅಂತ ಬಾಬುಗೆ ಹೇಳಿದೆ. ಬಾಬು ಏನು ಮಾಡ್ದೆ, ಹಿಂಗೆ ಎಸ್ದೆ ಮೇಡಮ್. ಅಪ್ಪು ಏನು ಮಾಡಿದ್ರು, ಮೇಲೆ ಹೋಗ್ಬಿಟ್ರು. ಹಿಂಗೆ ಮೇಲೆ ಹೋಗ್ಬಿಟ್ಟು ಆ ಹೋಗೋ ಟೈಮಲ್ಲಿ ಇವನೇನು ಮಾಡೋಣ, ಕಾಲು ಇಟ್ಟ ಟೈಮಲ್ಲಿ ಸ್ಟ್ರೇಟಾಗಿ ಎಸಿಬೇಕು, ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟ. ಅವ್ರು ಏನು ಮಾಡಿದೆ, ನಾನು ಸೊಂಟ ಹಿಂಗೆ ಇಟ್ಕೊಂಡಿದ್ದೀನಿ, ಹೋಗಿ ಬಾಡಿ ಕಾಲು ಕೆಳಗೆ ವಾಪಸ್ ಬರಲೇ ಇಲ್ಲ. ಆ ಟ್ವಿಸ್ಟಿಗೆ ತಲೆ ಬರ್ತಾಯಿತ್ತು ಕೆಳಗೆ. ನಾನು ಅವ್ರನ್ನ ಹಿಂಗೆ ಹಿಡ್ಕೊಂಡು ಸೇವ್ ಮಾಡಿ ಆ ಲಾನ್ಗೆ ಮಲಗಿಸಿ ಇದು ಮಾಡಿರೋದು. ಹಂಗೂ ಇಷ್ಟುದ್ದ ಹಿಂಗೆ ಒಂದು 2 ಇಂಚಷ್ಟು ಚರ್ಮ ಕಿತ್ತೋಗಿ ಬ್ಲಡ್ ಸೋರ್ತಾಯಿತ್ತು ಮೇಡಮ್. ನನಗೆ ಗಾಬರಿ. ಮೇಲೆ ಬಾಲ್ಕನಿಯೆಲ್ಲ ನೋಡ್ತೀನಿ, ಅಪ್ಪಾಜಿಯವ್ರು ಯಾರು ನೋಡಿದ್ರೆ, ಅಮ್ಮರು ನೋಡಿದ್ರೆ ಏನು ಬೈತಾರೇನೋ ಅಂತ. ಇವರು ಯಾಕೆ ಏನು ಬನ್ನಿ, ಏನಾಗಿಲ್ಲ, ರಕ್ತ ಬರ್ತಾ, ರಕ್ತ ಬರ್ತಾ ಇದೆ ಅಂದೆ. ಟಿ ಶರ್ಟಲ್ಲಿ ನಿಜವಲ್ಲ ಮೇಡಮ್, ಹಿಂಗೆ ಒರೆಸ್ಕೊಂಡು ಬನ್ನಿ ಇನ್ನೊಂದ್ಸರಿ ಮೇಡಮ್. ನೋಡಿ ಆ ನೋವಲ್ಲಿ ಆ ರಕ್ತ ಬರೋ ಇದರಲ್ಲೇ ಇನ್ನೊಂದು 5-6 ಸಲ ಮಾಡಿ ಮತ್ತೆ ಪರ್ಫೆಕ್ಟ್ ಮಾಡ್ಕೊಂಡ್ರು, ಸರಿ ಮಾಡ್ಕೊಂಡ್ರು. ಅದಕ್ಕೆ ಇವತ್ತು ಪವರ್ ಸ್ಟಾರ್ ಅಂದಿದ್ದ ಇಲ್ಲದ ಸುಮ್ಮನೆ ಎಲ್ಲಿ ಬರೋದು ಮೇಡಮ್? ಸುಮ್ಮನೆ ಎಲ್ಲಿ ಬರುತ್ತೆ ಪವರ್ ಸ್ಟಾರ್ ಅನ್ನೋ ಬಿರುದು ಅಲ್ವಾ? ಮತ್ತೆ ಪವರ್ ಸ್ಟಾರ್ ಅನ್ನೋದು ಕನ್ನಡದಲ್ಲಿ ಅಷ್ಟೆಲ್ಲ ಸುಲಭವಾಗಿ ಕೊಡ್ತಾರೆ ಅವರು. ಅವ್ರ ಸ್ಟಂಟ್ಸ್ಗಳು ನೋಡಿ ಕೊನೆಯವರೆಗೂ ಎಲ್ಲ ಒರಿಜಿನಲ್ ಸ್ಟಂಟ್ಸ್ಗಳೇ ಮಾಡ್ತಿದ್ದು. ಸೊ ಆ ಥರ ಅವರು ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿದಂಥವ್ರು.